ಹಸಿರಸಿರಿಯ ಕೊಡಗಿನಲ್ಲಿ ಶುದ್ಧ ಜಲ ಹಾಗೂ ಶುದ್ಧ ಗಾಳಿ ಸಿಗುತ್ತದೆ ಎಂಬುದು ಹೊರಗಿನವರ ನಂಬಿಕೆ. ಈ ನಂಬಿಕೆ ತಪ್ಪಲ್ಲ. ಪ್ರಕೃತಿಯೊಂದಿಗೆ ಬದುಕುವ ಇಲ್ಲಿನ ಜನರು ಗಾಳಿ, ನೆಲ, ಜಲವನ್ನು ಕಲುಷಿತಗೊಳಿಸುವುದಿಲ್ಲ. ಆದರೆ ಕೆಲವರು ಮಾತ್ರ ಪ್ರಕೃತಿ ನಿಯಮಕ್ಕೆ ವಿರುದ್ಧವಾಗಿ ಕಾನೂನನ್ನು ಗಾಳಿಗೆ ತೂರಿ ಜನರ ಭಾವನೆಗಳೊಂದಿಗೆ ಚೆಲ್ಲಾಟವಾಡುತ್ತಾ ಇಲ್ಲಿನ ಪರಿಸರವನ್ನು ಕುಲ ಕೆಡಿಸುತ್ತಿದ್ದಾರೆ ಎಂಬುದಕ್ಕೆ ಮೇಕೇರಿಯ ಈ ಪ್ರಕರಣವೇ ಸಾಕ್ಷಿ. ಹೌದು, ಕಳೆದ ಹಲವು ದಿನಗಳಿಂದ ಮೇಕೇರಿಯ ಸುಭಾಷ್ ನಗರ ವ್ಯಾಪ್ತಿಯಲ್ಲಿ ಊರಿನ ತೊರೆಗೆ ಕಲುಷಿತ ನೀರು ಹರಿದು ಬರುತ್ತಿದೆ. ಈ ತೊರೆಯ ನೀರನ್ನೇ ಜನರು ಕುಡಿಯಲು, ಜಾನುವಾರುಗಳ ದಾಹ ಇಂಗಿಸಲು ಮತ್ತು ಇತರೆ ಅಗತ್ಯಗಳಿಗೂ ಬಳಸುತ್ತಾರೆ. ಇದೆಲ್ಲ ಗೊತ್ತಿದ್ದು 60 ಕಡೆಯಿಂದ ಕರಿಗಟ್ಟಿದ ದುರ್ನಾತ ಬೀರುವ ಕಲ್ಮಶವನ್ನು ಈ ತೊರೆಗೆ ಬಿಡಲಾಗುತ್ತಿದೆ. ತೊರೆಯ ನೀರು ಕಪ್ಪು ಬಣ್ಣಕ್ಕೆ ಬದಲಾಗಿದೆ. ಕಣ್ಣಿನಲ್ಲಿ ನೋಡಲಾಗದ ಏಸಿಗೆ ರೂಪದಲ್ಲಿದೆ ಈ ತೊರೆಯ ನೀರು. ಪ್ರಕಾರ 60 ಖಾಸಗಿ ತೋಟವೊಂದರಿಂದ ಈ ನೀರು ಹರಿದು ಬರುತ್ತಿದೆ. ತೋಟದ ಮಧ್ಯೆ ಇರುವ ಕೆರೆಯನ್ನು ಸ್ವಚ್ಛಗೊಳಿಸುವ ಉದ್ದೇಶದಿಂದ ಅಲ್ಲಿದ್ದ ವಿಷ ಮಿಶ್ರಿತ ನೀರನ್ನು ತೊರೆಗೆ ಹರಿಬಿಡಲಾಗಿದೆ. ಇದು ಸಾರ್ವಜನಿಕರ ವ್ಯಾಪಕ ಟೀಕೆಗೂ ಹಾಗೂ ಆಕ್ರೋಶಕ್ಕೂ ಗುರಿಯಾಗಿದೆ. ಗ್ರಾಮದ ಸುಭಾಷ್ ನಗರ ಹೊಳೆಗೆ ನಮ್ಮ ಅರವತ್ತೊಕ್ಲು ಯಾವುದೊಂದು ಪ್ರಾಪರ್ಟಿ ಅವರು ಕೆಸರು ನೀರು ಬಿಡ್ತಿದ್ದಾರೆ. ಇದು ಯಾರು ಏನು ಇದರ ಜನ ಏನು ಇದರ ಮಾಲೀಕರು ಯಾರು ಏನು ವಿಷಯ ನಮಗೆ ಗೊತ್ತಿಲ್ಲ. ಇಲ್ಲಿ 100 ಜನ ಅದನ್ನು ಹೊಳೆ ನೀರನ್ನು ಕುಡಿತಿದ್ದಾರೆ. ಈಗ ಅದಕ್ಕೆ ಏನು ವಿಷಯ ಏನು ಮಾಹಿತಿಯೇ ಇಲ್ಲ. ಇದು ಏನು ಮಾಡ್ತೀರಿ ಗಲೀಜು ನೀರಂತೂ ತಾರಮಾರ ಬರ್ತಾ ಇದೆ. ಸಾವಿರಾರು ಜನಕ್ಕೆ ಕುಡಿಯೋಕೆ ನೀರು ಭಾರಿ ಪ್ರಾಬ್ಲಮ್ ಆಗ್ತಾ ಇದೆ. ಮಳೆ ಇಲ್ಲದ ನೀರು ಬರಗಾಲ ಬೇರೆ ಇರುವ ಸಮಯ. ದಯವಿಟ್ಟು ಇದಕ್ಕೆ ಆದಷ್ಟು ಬೇಗ ಏನು ಇದು ಕ್ರಮ ತಗೊಳ್ಬೇಕು, ಅಥವಾ ನೀವು ಯಾರು ಮೇಲಧಿಕಾರಿಗಳು ಏನು ಉಂಟು ಅದನ್ನು ಕ್ರಮ ಬೇಗ ತೆಗೆದುಕೊಳ್ಳಿ. ಮೇಕೇರಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಮೇಕೇರಿ ಗ್ರಾಮದ 60 ಬರುವ ಒಂದು ನೀರು ಇಲ್ಲಿ ಬಹಳ ಕೆಟ್ಟದಾಗಿ ಅದನ್ನು ಕೆಟ್ಟದಾಗಿದೆ ನೀರು. ಇದನ್ನು ಮೇಲೆ ಯಾರೋ ರೆಡ್ಡಿ ಅಂತ ಹೇಳುವವರು ತೋಟವನ್ನು ತಗೊಂಡಿದ್ದಾರೆ. ಅವರು ಅದನ್ನು ಕೆರೆ ಥರ ಮಾಡಿಬಿಟ್ಟು ಕೊಳಚೆ ನೀರನ್ನು ಈ ನಮ್ಮ ಒಂದು ತೋಡಿಗೆ ಬಿಡ್ತಿದ್ದಾರೆ. ಅದರಿಂದ ನಮಗೆ ಪಂಚಾಯತಿಗೆ ಯಾರೋ ಫೋನ್ ಮಾಡಿಬಿಟ್ಟು ಹೇಳಿದ್ರು. ಆದ್ದರಿಂದ ನಾವು ಇಲ್ಲಿ ಗ್ರಾಮ ಪಂಚಾಯತಿ ನಾವು ಬಂದಿದ್ದೀವಿ. ಬಂದುಬಿಟ್ಟು ಪರಿಶೀಲನೆ ಮಾಡೋತ್ತಿಗೆ ಇಲ್ಲಿ ಸುಮಾರು ಕೊಳಚೆ ನೀರು ಹೋಗ್ತಾಯಿದೆ. ಇಲ್ಲಿ ಕೆಳಗಡೆ ಸಾಧಾರಣ ಒಂದು 40-50 ಕುಟುಂಬಗಳು ಇಲ್ಲಿ ವಾಸವಾಗಿರ್ತಾರೆ. ಅವರು ಈ ನೀರನ್ನು ಕುಡಿತಿದ್ದಾರೆ. ಈಗ ಕುಡಿಯೋಕ್ಕೆ ಹಾಕಿಲ್ಲ ಅಂತೇಳಿ ಪಂಚಾಯತಿಗೆ ಬಂದು ಕಂಪ್ಲೇಂಟ್ ಮಾಡ್ತಿದ್ದಾರೆ. ಇದಕ್ಕೆ ನಮ್ಮ CS DC ಸರಿಯಾದ ಕ್ರಮವನ್ನು ಕೈಗೊಳ್ಳಬೇಕು. ಈ ನೀರು ಮೇಲಿಂದ ಕೆರೆಯಿಂದ ಅವರು ಬಿಡ್ತಿದ್ದಾರೆ ಅಂತೇಳಿಬಿಟ್ಟು ಕೆರೆಯಿಂದ ತೋಡು ಮೂಲಕ ಒಳಗೆ ಬಿಡೋದು, ಕೆರೆಯಿಂದ ತೋಡು ಮೂಲಕ ಒಳಗೆ ಬಿಡ್ತಿದ್ದಾರೆ. ಈ ನೀರು ನಮ್ಮ ರೈತರಿಗೆ, ಹಸುಕರಿಗೆ ಮತ್ತು ಅಲ್ಲಿ ಕುಡಿಯೋಕ್ಕೆ ಜನರು ಒಂದು 30-40 ಜನ ಕುಡಿತಿದ್ದಾರೆ. ಈ ನೀರು ಅವರಿಗೆ ಈಗ ನೀರಿಲ್ಲ ಕುಡಿಯೋಕ್ಕೆ. ಇದು ಸುಮಾರು ಒಂದು 2 ತಿಂಗಳಿಂದ ಈ ಥರ ಬಿಡ್ತಿದ್ದಾರೆ. 2 ತಿಂಗಳಿಂದ ಇದರ ಎಡೆಗೆ ಬಂದು ನಮ್ಮ PDO ಅವರು ಅಂತ ನೋಡಿದ್ರು ಅಂತ ಹೇಳಿದ್ರು. ನೋಡಿಬಿಟ್ಟು ಇಲ್ಲಿ ಏನು ಅದು ಸರಿ ಆಯಿತು ಅಂತ ಹೇಳಿದ್ರು. ಈಗ ವಾಪಸ್ ಕಂಪ್ಲೇಂಟ್ ಬಂದು ನಾವು ನೋಡೋತ್ತಿಗೆ ಇದು ಅದೇ ಥರ ಇದೆ. ವಿಪರ್ಯಾಸವೆಂದರೆ ಊರಿನಲ್ಲೇ ಇಂಥ ವಿಲಕ್ಷಣ ಪ್ರಕರಣ ನಡೆಯುತ್ತಿದ್ದರೂ ಗ್ರಾಮ ಪಂಚಾಯಿತಿ ಕಂಬಳಿ ಹೊದ್ದು ಮಲಗಿದಂತಿದೆ. ಉಳ್ಳವರ ಭಯಭೀತಿಗೆ ಶರಣಾಗಿರುವ ಪಂಚಾಯಿತಿ ಬಡವರ ಅಹವಾಲುವನ್ನು ಧಿಕ್ಕರಿಸುತ್ತಿದೆ. ಪಂಚಾಯಿತಿ ಅಧ್ಯಕ್ಷರು ಅಥವಾ ಅಭಿವೃದ್ಧಿ ಅಧಿಕಾರಿಗಳಿಗೆ ವಿಚಾರ ಗೊತ್ತಿದ್ದರೂ ತೋಟ ಮಾಲೀಕರನ್ನು ಪ್ರಶ್ನಿಸದೆ ಸೂಕ್ತ ಕ್ರಮಕ್ಕೂ ಮುಂದಾಗದೆ ಬೆವರುತ್ತಿದ್ದಾರೆ ಎನ್ನಲಾಗಿದೆ.
ಊರಿನ ಉಸಾಬರಿಗೆ ಸದಾ ಸಿದ್ಧರಿರಬೇಕಾದ ಜನಪ್ರತಿನಿಧಿಗಳು ಅಥವಾ ಅಧಿಕಾರಿಗಳು ಜನತೆ ತೊಂದರೆಗೆ ಸಿಲುಕಿದ್ದರೂ ಜಪ್ಪೆನ್ನುತ್ತಿಲ್ಲ. ಇತ್ತ ಕರಿಗಟ್ಟಿದ ಕಲುಷಿತ ನೀರನ್ನು ನೋಡಿಯೇ ಜನರು ಭಯಭೀತಿಗೆ ಒಳಗಾಗಿದ್ದಾರೆ. ರೋಗ ರುಜಿನಗಳ ಭೀತಿಯಿಂದ ತತ್ತರಿಸಿದ್ದಾರೆ. ತುರ್ತಾಗಿ ಜಿಲ್ಲಾಡಳಿತ ಮಧ್ಯ ಪ್ರವೇಶಿಸುವ ಅಗತ್ಯವಿದೆ.